ಸಿ ಪಿ ಯೋಗೇಶ್ವರು ಗೆದ್ರೂ ಇಲ್ಲೇ, ಸೋತ್ರೂ ಇಲ್ಲೇ, ಸತ್ರೂ ಇಲ್ಲೇ. ಹಂಗಾಗಿ ಈ ಚನ್ನಪಟ್ಟಣ ತಾಲೂಕು ಜನತೆ ಎಲ್ಲವ್ರನ್ನ ಆಲ್ರೆಡಿ ಗೆಲ್ಸಾಗಿದೆ, ಗೆಲ್ತಾರೆ ಮೇಡಮ್. ಯಾರ ಬಂದರೆ 10,000 20,000 ಲೀಡಿಂಗಿಂದ ಬರ್ತಾರ, ಜಾಸ್ತಿ ಬರಲ್ಲ. ನಮಗೆ ಇಬ್ಬರು ಬೇಕು, ನಾವು ವ್ಯಾಪಾರಿಗೆ ನಿಂತಿದ್ದಿರೋದು ಎಲ್ಲ ಬೇಕು ನಮಗೆ. ಸ್ವಲ್ಪ ಕುಮಾರಣ್ಣ ಸ್ವಲ್ಪ ಕೆಟ್ಟ ಮಾತು ಹಾಕ್ಬಿಟ್ಟಲ್ಲ ಮುಸ್ಲಿಂ ಜೊತೆನಲ್ಲಿ, ಅದಕ್ಕೆ ಸ್ವಲ್ಪ ಜನ ಮುಸ್ಲಿಂ ಜನ ಬೇಜಾರಿದೆ. ಯೋಗೇಶ್ ಅವರು ಬಿ ಜೆ ಪಿನಲ್ಲಿ ಯಾವ ಪಕ್ಷನಲ್ಲಿ ಇರಲಿ ಏರಿಯಾಗೆ ಬಂದು ವಿಚಾರನ ಮಾಡ್ತಾರೆ, ಏನಾಗಬೇಕು ಕೆಲಸ ಅಂತ. ಬೇರೆ ಅವರು ಅಂದರೆ ಗೆದ್ಕೊಂಡು ಹೋದ್ರೆ ಬರಲ್ಲ. ಚನ್ನಪಟ್ಟಣ ಎಲೆಕ್ಷನ್ ನಡೀತದೆ, ಯಾರು ಗೆಲ್ಬೋದು ಅನ್ಸುತ್ತೆ, ಯೋಗೇಶ್ವರ ಅಥವಾ ನಿಖಿಲ್ ಕುಮಾರಸ್ವಾಮಿ? ಸಿ ಪಿ ಯೋಗೇಶ್ವರ್ ಆಲ್ರೆಡಿ ಗೆದ್ದಾಗ್ಬಿಟ್ಟೈತೆ ಚನ್ನಪಟ್ಟಣದಲ್ಲಿ. ಯೋಗೇಶ್ವರ್ ತುಂಬ ಅಲೆ ಇದೆ. ಮತ್ತು ಇದು ನಿಖಿಲ್ ಕುಮಾರಸ್ವಾಮಿ ರಾಮನಗರದಲ್ಲಿ ನಿಂತ್ಕೋಬೋದಾಗಿತ್ತು, ಮತ್ತು ರಾಮನಗರದಲ್ಲಿ ನಿಂತಿದ್ರು, ಮತ್ತು ಮಂಡ್ಯ ನಿಂತಿದ್ರು, ಅಲ್ಲೂ ನಿಂತ್ಕೋಬೋದಾಗಿತ್ತು. ಚನ್ನಪಟ್ಟಣಕ್ಕೆ ಬರೋ ಅವಶ್ಯಕತೆ ಇರಲಿಲ್ಲ. ಸಿ ಪಿ ಯೋಗೇಶ್ವರರು ಈ ಕ್ಷೇತ್ರ ಚನ್ನಪಟ್ಟಣ ತಾಲೂಕು ಮನೆ ಮಗ. ಅವರು ಸುಮಾರು ಹಲವಾರು ಕಾರ್ಯಕ್ರಮ ಅಭಿವೃದ್ಧಿಗಳು ಮಾಡವ್ರೆ. ಮತ್ತು ಏನಪ್ಪ ಅಂತಂದರೆ ಸಿ ಪಿ ಯೋಗೇಶ್ವರರು ಗೆದ್ರೂ ಇಲ್ಲೇ, ಸೋತ್ರೂ ಇಲ್ಲೇ, ಸತ್ರೂ ಇಲ್ಲೇ. ಹಂಗಾಗಿ ಈ ಚನ್ನಪಟ್ಟಣ ತಾಲೂಕು ಜನತೆ ಎಲ್ಲವ್ರನ್ನ ಆಲ್ರೆಡಿ ಗೆಲ್ಸಾಗಿದೆ, ಗೆಲ್ತಾರೆ ಮೇಡಮ್. ಇವಾಗ ಯೋಗೇಶ್ವರ್ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಪಕ್ಷ ಸೇರಿದ್ರು, ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಏನು ಮೇಡಮ್? ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಲ್ವಾ, ಏನ್ ಹೇಳ್ತೀರಾ ಅದ್ರ ಬಗ್ಗೆ ಅಂತ? ಮೇಡಮ್, ಅವರು ಅವಾಗಿಂದ ಕಾಂಗ್ರೆಸ್ಸಲ್ಲೇ ಇದ್ದರು. ಈಗೇನು ಅಂತ ಹೇಳುವಂಥದ್ದು ಏನಿಲ್ಲ. ಅವ್ರು ವಾಪಸ್ ಅವ್ರ ಮನೆಗೆ ಬಂದವ್ರೆ ಮೇಡಮ್. ಇವಾಗ ಕುಮಾರಸ್ವಾಮಿ ಅವರು 10 ವರ್ಷಗಳ ಕಾಲ ಇಲ್ಲಿ ಇದ್ರು, ಸೊ ಅಂದ್ರೆ ಗೆದ್ಕೊಂಡು ಬಂದಿದ್ರು. ಆ ಟೈಮಲ್ಲಿ ಏನು ಅಭಿವೃದ್ಧಿ ಆಗಿಲ್ವಾ, ಕೆಲಸಗಳು ನಡೆದಿಲ್ವಾ ಅಂತ? ಮೇಡಮ್, ಏನು ಅಭಿವೃದ್ಧಿ ಮಾಡಿಲ್ಲ ಮೇಡಮ್. 10 ವರ್ಷ ಸುಮ್ಮನೆ ಚನ್ನಪಟ್ಟಣ ತಾಲೂಕಿಗೆ ಯಾವ್ದು ಹಳ್ಳಿಗೂ ಬರಲಿಲ್ಲ ಅವರು. ಅವರು ಚನ್ನಪಟ್ಟಣದಲ್ಲಿ ಯಾವುದೋ ಒಂದು ಗಿಂಕ್ಷನ್ ಮಾಡ್ಕೊಂಡು ಹೊರಟೋಗ್ರು ಮೇಡಮ್. ಏನೂ ಅಭಿವೃದ್ಧಿ ಮಾಡಲಿಲ್ಲ. ಯೋಗೇಶ್ವರ ಕಾಲದಲ್ಲಿ 10 ವರ್ಷದಿಂದ ಯೋಗೇಶ್ವರ್ ಮಾಡಿರೋ ಅಭಿವೃದ್ಧಿ ಕಾರ್ಯಕ್ರಮಗಳು ಜನಕ್ಕೆ ಇವಾಗ ಗೊತ್ತಾಗ್ತಿದೆ. ಸರ್, ನಿಮಗೇನು ಅನ್ಸುತ್ತೆ, ಯಾರು ಗೆಲ್ಬೋದು, ಯೋಗೇಶ್ವರ ಅಥವಾ ನಿಖಿಲ್ ಕುಮಾರಸ್ವಾಮಿನ? ಯೋಗೇಶ್ವರ್. ಯಾಕೆ ಅವರೇ ಅಂದರೆ ನೀರಿನ ಕೆರೆಗಳಿಗೆಲ್ಲ ನೀರು ಬಿಟ್ಟಿರೋದವ್ರೆ, ಬಸ್ ಸ್ಟ್ಯಾಂಡು, ಅಂಬೇಡ್ಕರ್ ಭವನ, ಕೋರ್ಟು, ಇನ್ನೂ ಬೇಜಾನ್ ಕೆಲಸಗಳು ಮಾಡೋರೆ. ಅವರಿಗೆ ಸತ್ರು ಇಲ್ಲೇ ಇರ್ತಾರೆ, ಗೆದ್ರು ಇಲ್ಲೇ ಇರ್ತಾರೆ, ಸೋತ್ರು ಇಲ್ಲೇ ಇರ್ತಾರೆ. ಇವರು ಹೇಳೋಕ್ಕಾಗಲ್ಲ. ಈ ಸಲ ನಿಂತವ್ರು ನೆಕ್ಸ್ಟ್ ಸಲಿಗೂ ಇವರೇ ಕ್ಯಾಂಡಿಡೇಟ್ ಆಯ್ತಾರೋ ಯಾರು ಆಯ್ತಾರೆ ಅಂತಲೂ ಗೊತ್ತಿಲ್ಲ ನಮಗೆ. ಅದರಿಂದ ನಾವು ಯೋಗೇಶ್ವರ್ಗೆ ಹಾಕ್ತೀವಿ. ಕುಮಾರಸ್ವಾಮಿ ಅವರು ಏನು ಕೆಲಸ ಮಾಡಿಲ್ವಾ ಚನ್ನಪಟ್ಟಣದಲ್ಲಿ ಆಗಿದ್ರೆ ಅಂತ? ಅದು ನನಗೆ ಅಷ್ಟು ಸ್ಪಷ್ಟವಾಗಿ ನಾವು ಇವಾಗ ಯೋಗೇಶ್ವರ್ ನೀರು ತುಂಬಿಸೋರೆ, ಕೋರ್ಟು, ಬಸ್ ಸ್ಟ್ಯಾಂಡ್ ಎಲ್ಲ ಮಾಡೋರೆ ಅಂತ ಹೇಳ್ಬೋದು. ಅವ್ರು ಮಾಡಿರೋ ನನಗೆ ಐಡೆಂಟಿಫೈ ಈಗ ಯಾವುದು ಅಂತ ನೀಟಾಗಿ ಗೊತ್ತಿಲ್ಲ. ಈಗ ಬಿಜೆಪಿ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಮಾಮೂಲು ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೋಬೋದಾಗಿತ್ತು. ಹಂಗಾದ್ರೆ ಕಾಂಗ್ರೆಸ್ ಬಂದು ಸೇರ್ಕೊಂಡವ್ರೆ. ಕಾಂಗ್ರೆಸ್ ಬಂದು ಸೇರ್ಕೊಂಡಿರೋದ್ರಿಂದ ಅವ್ರಿಗೆ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಐತೆ. ಥ್ಯಾಂಕ್ ಯು. ಯಾರು ಗೆಲ್ಬೋದು? ಯೋಗೇಶ್ವರ್. ಯಾಕೆ ಯೋಗೇಶ್ವರ್? ಇದೇ ಊರವರು. ಇದೇ ಊರವ್ರು, ಚನ್ನಪಟ್ಟಣ ಅವ್ರ. ಚನ್ನಪಟ್ಟಣದವರು ಅಂತ ಅವ್ರು ಗೆಲ್ತಾರೆ ಅಂತನಾ? ಸ್ಥಳೀಯವ್ರು ಅವ್ರು ಇಲ್ಲೇ. ಇವಾಗ ಏನು ಕೆಲಸ ಮಾಡಿಲ್ವಾ ಕುಮಾರಸ್ವಾಮಿ ಇಲ್ಲಿ? ಸಲ ಗೆದ್ರು ಕುಮಾರಸ್ವಾಮಿ, ಅವರು ಜನಗಳ ಕಷ್ಟ ಇದು ಮಾಡಿಲ್ಲ, ಅದಕ್ಕೆ ಸಿಪಿ ಯೋಗೇಶ್ವರ್. ಇವಾಗ ಯೋಗೇಶ್ವರ್ ಅವರು ಕಾಂಗ್ರೆಸ್ ಪಕ್ಷ ಸೇರಿದಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಆವಾಗ ಇದ್ರು ಕಾಂಗ್ರೆಸ್ ಅಲ್ಲೇ, ತಿರ್ಗಾ ಅವ್ರ ಟಿಕೆಟ್ ಸಿಕ್ಕಿಲ್ಲ ಅಂತ ಅವ್ರು ಹೋಗಿದ್ರು. ಇಬ್ರದ್ದು ಫೈಟ್ ನಡೀತಾ ಇದೆ. ಚುನಾವಣೆ ಆದಮೇಲೆ, ಕೌಂಟಿಂಗ್ ಆದಮೇಲೆ ನೋಡುವ ಯಾರು ಬರ್ತದೆ, ಯಾರು ಗೆತ್ತದೆ, ಯಾರು ಸೋಲ್ತದೆ ಗೊತ್ತೈತದೆ. ಯಾರ ಬಂದರೆ 10,000 20,000 ಲೀಡಿಂಗಿಂದ ಬರ್ತಾರ, ಜಾಸ್ತಿ ಬರಲ್ಲ. ಹೌದು. ಯಾರಾದ್ರೂ ಒಬ್ರು, ಇಬ್ರಲ್ಲಿ ಒಬ್ರು ನಂಗಿದ್ರೆ ಯಾರು ಬರ್ಬೋದು? ಒಬ್ರು ಹೇಳೋಕ್ಕೆ ಆಗಲ್ಲ. ಕೆಲವ್ರಿಗೆ ನಿಖಿಲ್ ಸ್ವಾಮಿ ಬೇಕು, ಕೆಲವ್ರಿಗೆ ಯೋಗೇಶ್ ಬೇಕು. ನಮಗೆ ಇಬ್ರು ಬೇಕು, ನಾವು ವ್ಯಾಪಾರಿಗೆ ನಿಂತಿದ್ದಿರೋದು ಎಲ್ಲ ಬೇಕು ನಮಗೆ. ಹಂಗೆ. ಓಕೆ, ಥ್ಯಾಂಕ್ಸ್. ಇವಾಗ ನಿಮ್ಮ ಚನ್ನಪಟ್ಟಣದಲ್ಲಿ ಕೆಲಸ ಯಾರು, ಅಭಿವೃದ್ಧಿ ಕೆಲಸ ಜಾಸ್ತಿ ಮಾಡಿರೋದು ಯಾರು ಅಂತ? ಎಲ್ಲ ಮಾಡವ್ರೆ. ಅಂದರೆ ಸ್ವಲ್ಪ ಕುಮಾರಣ್ಣ ಸ್ವಲ್ಪ ಕೆಟ್ಟ ಮಾತು ಹಾಕ್ಬಿಟ್ಟಲ್ಲ ಮುಸ್ಲಿಂ ಜೊತೆನಲ್ಲಿ, ಅದಕ್ಕೆ ಸ್ವಲ್ಪ ಜನ ಮುಸ್ಲಿಂ ಜನ ಬೇಜಾರಿದೆ. ಅದು ನೋಡಬೇಕು ಚುನಾವಣೆ ಆದಮೇಲೆ ಏನಾಯ್ತದೆ, ಏನು ಗೊತ್ತಾಯ್ತದೆ. ಈಗ 10 ವರ್ಷಗಳಿಂದ ಕಂಟಿನ್ಯೂಸ್ ಕುಮಾರಸ್ವಾಮಿ ಇದ್ರು, ಯಾವ ಥರ ಕೆಲಸ ನಡೀತು ಚನ್ನಪಟ್ಟಣದಲ್ಲಿ ಆ ಟೈಮಲ್ಲಿ ಅಂತ? ಅವ್ರು ಮುಂಚೆ ಯೋಗೇಶ್ ಇತ್ತಲ್ಲ, ಆವಾಗೇನೆ ಆಗಿದ್ದಾರಲ್ಲ ಕೆಲಸಗಳು, ನೀರಾವರಿ ಎಲ್ಲ ಆಗಿದೆ. ಸ್ವಲ್ಪ ಜನ ಲೇಕ್ ಮಾಡ್ತಾರೆ ಅವ್ರಿಗೇನೆ. ಇವಾಗ ಏನು ಯೋಗೇಶ್ವರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಪಕ್ಷ ಸೇರಿದ್ರು, ಏನ್ ಅನ್ಸುತ್ತೆ ಅದ್ರ ಬಗ್ಗೆ, ಏನ್ ಹೇಳ್ತೀರಾ? ಯೋಗೇಶ್ ಅವರು ಬಿ ಜೆ ಪಿನಲ್ಲಿ ಯಾವ ಪಕ್ಷನಲ್ಲಿ ಇರಲಿ ಅವ್ರು ಗೆಲ್ಲಿಸ್ತಾರೆ ಚನ್ನಪಟ್ಟಣ ಜನ ಅವರು. ಯಾಕೆ ಅಂದರೆ ಅವರು ನೀರಾವರಿ ಇದು ಏನಾರ ಮಾತಾಡಬೇಕು, ಏನಾರ ಇದು ಮಾಡಬೇಕು ಅಂದರೆ ಏರಿಯಾಗೆ ಬಂದು ವಿಚಾರನ ಮಾಡ್ತಾರೆ, ಏನಾಗಬೇಕು ಕೆಲಸ ಅಂತ. ಬೇರೆ ಅವರು ಅಂದರೆ ಗೆದ್ಕೊಂಡು ಹೋದ್ರೆ ಬರಲ್ಲ. ಬೀಟ್ ಪ್ಲಸ್ ಕರ್ನಾಟಕ.